ಓಕೆ, ನಮಸ್ತೆ. ನಾವು ಸರಕಾರಿ ಸಂಸ್ಥೆಯಿಂದ ಮಾತಾಡ್ತಾ ಇರೋದು ವಿನೋದ್ ಅಂತೇಳಿ. ಸೊ ಇವತ್ತು ದಿವಸ ನಿಮಗೊಂದು ವಿಷಯ ಏನು ಹೇಳ್ತಾ ಅಂತ ಬೇಕಾದರೆ ಅವೇರ್ನೆಸ್ ಅಂತ ಹೇಳ್ಬೇಕಾದ್ರೆ ಇವಾಗ ಒಬ್ಬ ಮನುಷ್ಯನಲ್ಲಿ ನಾನಾ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಸೇಮ್ ಅದೇ ರೀತಿ ನಮ್ಮೊಂದು ಸರಕಾರಲ್ಲಿ ತುಂಬ ಜನ ಅಪ್ಪ ಅಮ್ಮರೆಲ್ಲ ಥೆರಪಿನ ತೊಗೊಳ್ತಾ ಇದ್ದಾರೆ. ಆ ಒಂದು ಥೆರಪಿನ ತೊಗೊಂಡು ತುಂಬ ಜನಕ್ಕೆ ಕೂಡ ಅವರ ಒಂದು ಸಮಸ್ಯೆ ಗುಣ ಆಗ್ತಾ ಬರ್ತಾ ಇದೆ. ಸೊ ಒಂದು ಗುಣ ಆಗ್ತಾ ಬರ್ತಾ ಇರಬೇಕಾದ್ರೆ ಇಲ್ಲೇನು ಒಂದು ಅಪ್ಪ ಏನು ಮಾಡಿದೆ ಅಂದರೆ ಥೆರಪಿನ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಏನು ಸಮಸ್ಯೆ ಅಂತ ಹೇಳ್ಬೇಕಾದ್ರೆ ಅವರಿಗೆ ಸ್ಪೈನ್ ಪ್ರಾಬ್ಲಮ್. ಸೊ ಒಂದು ಸ್ಪೈನಲ್ ಪ್ರಾಬ್ಲಮ್ ಅಂತ ಹೇಳ್ಬೇಕಾದ್ರೆ L4 L5. ಸೊ ಆ ಒಂದು ಸಮಸ್ಯೆಯಿಂದ ಬರ್ತಾ ಇರ್ತಾರೆ. ಅವ್ರ ಹೆಸರು ಹೇಳ್ಬೇಕಾದ್ರೆ ಶ್ರೀನಿವಾಸ್ ಅಂತೇಳಿ. ಸೊ ಅವರು ದಾಸರಲ್ಲಿಂದ ಬರ್ತಾ ಇದ್ದಾರೆ. ಸೊ ಆ ಒಂದು ಸಮಸ್ಯೆ ಆ ಒಂದು ಸ್ಲಿಪ್ ಡಿಸ್ಕ್ ಸಮಸ್ಯೆ ಅವ್ರಿಗೆ ಎಷ್ಟು ವರ್ಷದಿಂದ ಇದೆ ಅಂತ ಹೇಳ್ಬೇಕಾದ್ರೆ 12 ವರ್ಷದಿಂದ ಒಂದು ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ಈ ಒಂದು ಬೆನ್ನುಮೂಳೆಗೆ ಆ ಒಂದು ಸಮಸ್ಯೆ ಯಾವಾಗಿಂದ ಕಾಣಿಸ್ಕೊಳ್ತು, ಈ ಒಂದು ಸಮಸ್ಯೆ ಎಷ್ಟು ವರ್ಷದಿಂದ ಇದೆ ಅಂತ ಹೇಳ್ಬೇಕಾದ್ರೆ 12 ವರ್ಷದಿಂದ ಈ ಒಂದು ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ಈ ಒಂದು ಸಮಸ್ಯೆ ಯಾವ ಕಾರಣಕ್ಕೋಸ್ಕರ ಬಂತು ಅಂತ ಹೇಳ್ಬೇಕಾದ್ರೆ ಅವರ ಒಂದು ಮನೆ 3 ಮಹಡಿ ಇದೆ. ಸೊ ಒಂದು 3 ಮಹಡಿ ಇರಬೇಕಾದ್ರೆ ಒಂದು ದಿನ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಮನೇಲಿ ಏನೋ ಒಂದು ಕೆಲಸ ಇದೆ ಅಂತೇಳಿ 3 ಮಹಡಿಯಿಂದ ಮೇಲೆ ಹತ್ತಿ ಕೆಳಗಡೆ ಇಳಿಬೇಕಾರೆ ಅಂತಂದರೆ ಆ 3 ಮಹಡಿ ಮೇಲಿಂದ ಕೆಳಗಡೆ ನೀರು ತೊಗೊಂಡು ಬರಬೇಕಾದ್ರೆ ಯಾವುದೋ ಒಂದು ಜಾಗದಲ್ಲಿ ಆ ಒಂದು ಉಳುಕಿದೆ. ಸೊ ಅವ್ರು ಉಳಿತಿರ್ಬೇಕಾದ್ರೆ ನನಗೆ ಸ್ವಲ್ಪ ಉಳುಕಿದ ಮಾತ್ರ ಅಂತ ಏನು ಮಾಡ್ತಾರೆ, ಹಾಗೆಯೇ ಬ್ರೆಡ್ ರೆಸ್ಟ್ ಮಾಡಿದ್ದಾರೆ. ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕಾದ್ರು ಕೂಡ ಏನು ಮಾಡಿದ್ದಾರೆ, ಡಾಕ್ಟರ್ ನಿಮ್ಗೆ ಏನಾಗಿಲ್ಲ, ಸ್ವಲ್ಪ ಉಳುಕಿದೆ ಅಂತ ಹೇಳಿರ್ತಾರೆ. ಅದಾದ ನಂತರ ಮತ್ತೆ ನಿಮಗೆ ಸಿಟಿ ಸ್ಕ್ಯಾನಿಂಗ್ ಮಾಡಿ ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ತೊಗೊಬನ್ನಿ ಅಂತ ಹೇಳ್ಬೇಕಾದ್ರೆ ಆವಾಗ ಡಾಕ್ಟರ್ ಹೇಳ್ತಾರೆ ಏನಪ್ಪ ಅಂತ ಹೇಳ್ಬೇಕಾದ್ರೆ ನಿಮಗೆ ಡಿಸ್ಕ್ ಮುಂದುಗಡೆ ಜಾರಿದೆ. ಸೊ ಈ ರೀತಿ ಜಾರಿಯಿಂದ ಆ ಒಂದು ಡಿಸ್ಕ್ನ ನೀವು ಆಪ್ರೇಷನ್ ಮಾಡಿ ಸರಿಪಡಿಸ್ಕೊಳ್ಬೇಕು. ಇಲ್ಲ ಅಂತ ಹೇಳ್ಬೇಕಾದ್ರೆ ಇವಾಗ ನೀವೇನು ನೋವು ಅನುಭವಿಸ್ತಾ ಇದ್ದೀರೋ ಅದು ನೀವು ಕೊನೆಗಾಲ ತನಕ ನೀವು ನೋವನ್ನು ಅನುಭವಿಸ್ಬೇಕಾಗುತ್ತೆ. ಸೊ ಈ ಅನುಭವಿಸ್ಬೇಕಾದ್ರೆ ನೀವೇನು ಮಾಡಬೇಕಂದ್ರೆ ಒಂದು ಮನೆ ಕೆಲಸ ಮಾಡಲಿಕ್ಕಾಗಲ್ಲ, ಮತ್ತು ಭಾರನೂ ಕೂಡ ಎತ್ತಲಿಕ್ಕಾಗೋದಿಲ್ಲ. ಸೊ ಆ ರೀತಿ ಹೇಳ್ತಾರೆ. ಸೊ ಆಯಿತು, ಅವ್ರೇನು ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಈ ಒಂದು ಆಪ್ರೇಷನ್ ಇಲ್ಲದೇ ಬೇರೆ ಪರಿಹಾರ ಏನಿದೆ ಅಂತ ಹೇಳ್ಬೇಕಾದ್ರೆ ನೀವೊಂದು ಫಿಸಿಯೋಥೆರಪಿ ಮಾಡಿಸಿ ಅಂತೇಳಿ. ಸೊ ಆ ಒಂದು ಫಿಸಿಯೋಥೆರಪಿಲಿ ಕೂಡ ಹೋಗಿ ಮಾಡಿಸಿರ್ತಾರೆ. ಸೊ ಅಲ್ಲೂ ಕೂಡ ಏನು ಕೂಡ ರಿಸಲ್ಟ್ ಅನ್ನೋದು ಆಗಿಲ್ಲ. ಸೊ ಅದಾದ ನಂತರ ಮತ್ತೆ ಡಾಕ್ಟರ್ ಹತ್ರ ಹೋಗಿ ಕೇಳ್ತಾರೆ, ನಾ ಅಲ್ಲಿ ಹೋಗಿ ಫಿಸಿಯೋಥೆರಪಿ ಕೂಡ ಮಾಡಿಸಿದ್ದೀವಿ, ಆದರೂ ಕೂಡ ಒಂದು ಸಮಸ್ಯೆ ಗುಣ ಆಗಿಲ್ಲ ಅಂತೇಳಿ. ಆ ರೀತಿ ಡಾಕ್ಟರ್ ಹೇಳ್ತಾರೆ ನಿಮಗೆ ಲಾಸ್ಟ್ ಪೊಸಿಷನ್ ಯಾವುದು ಅಂತ ಹೇಳ್ಬೇಕಾದ್ರೆ ಆಪ್ರೇಷನ್ ಅಂತೇಳಿ. ಸೊ ಆ ಒಂದು ಆಪ್ರೇಷನ್ ಮಾಡಿಸ್ಬೇಕಾದ್ರೆ ಈಗ ಡಾಕ್ಟ್ರ್ ಮುಂಚೆನೇ ಹೇಳ್ತಾರೆ ಏನಪ್ಪ ಅಂದರೆ ಆ ಒಂದು ಡಿಸ್ಕ್ ಏನಿದೆ ನಿಮಗೆ ಮುಂದುಗಡೆ ಜಾರಿದೆ, ಆ ಒಂದು ಡಿಸ್ಕ್ನ ನಿಮ್ಗೆ ಹೇಳ್ತಾರೆ ಕಟ್ ಮಾಡಿ ಹೊರಗಡೆ ತೆಗಿತೀವಿ. ಆ ಒಂದು ಕಟ್ ಮಾಡ್ಬೇಕಾದ್ರೆ ಆ ಒಂದು ನಿಮ್ಗೆ ಏನು ಸಮಸ್ಯೆ ಅದು ನಿಮಗೆ ಸಾಲ್ವ್ ಆಗುತ್ತೆ ಅಂತೇಳಿ. ಸೊ ಆ ರೀತಿ ಇದ್ಮೇಲೆ ಅವ್ರೇನು ಮಾಡ್ತಾರೆ ಅಂದರೆ ಡಾಕ್ಟರ್ ಹತ್ರ ಒಂದು ಮಾತನ್ನು ಕೇಳ್ತಾರೆ, ಇವಾಗ ಆ ಒಂದು ಆಪ್ರೇಷನ್ ಮಾಡಿಸ್ಕೊಳ್ಬೇಕಾದ್ರೆ ನನ್ನೊಂದು ಸಮಸ್ಯೆ ಗುಣ ಆಗುತ್ತಾ ಅಂತಂದರೆ 100% ಒಂದು ಸಮಸ್ಯೆ ಗುಣ ಆಗುತ್ತಾ, ಮುಂದೆ ನನಗೆ ಫ್ಯೂಚರಲ್ಲಿ ಯಾವುದೇ ರೀತಿ ಸಮಸ್ಯೆ ಅನ್ನೋದು ಬರೋದಿಲ್ವ ಅಂತೇಳಿ. ಆವಾಗ ಡಾಕ್ಟರ್ಸ್ ಹೇಳಿರ್ತಾರೆ ಏನಪ್ಪ ಅಂದರೆ ಈಗ ನಿಮಗೊಂದು ಆಪ್ರೇಷನ್ ಮಾಡಿಸುವಾಗ ಅಂದರೆ ಒಂದು ಬೆನ್ನುಮೂಳೆಗೆ ಆಪ್ರೇಷನ್ ಮಾಡುವಾಗ ನಿಮ್ಮ ದೇಹದಲ್ಲಿ ಅರ್ಧ ಅಂಗನೇ ನಾವು ಅಂದರೆ ಅರ್ಧ ಅಂಗನೇ ಕಳೆದುಕೊಳ್ಬೋದು. ಇಲ್ಲ ಅಂತ ಹೇಳ್ಬೇಕಾದ್ರೆ ಈಗ ಒಂದು ಪುಸ್ತಕದ ರೀತಿ, ಈಗ ಪುಸ್ತಕ ನಾವು ಈ ಕಡೆ ಎತ್ತಿಡುವಾಗ ಮಾತ್ರ ಇಲ್ಲಿ ಬರುತ್ತೆ, ಇಲ್ಲಿಂದ ಎತ್ತಿ ಇಲ್ಲಿ ಇಡುವಾಗ ಮಾತ್ರ ಅದಕ್ಕೆ ಜೀವನದ ಅಂದರೆ ನಾವೇ ಜೀವ ಕೊಟ್ಟಾಗೆ ಇರುತ್ತೆ. ಸೊ ಆ ರೀತಿನೂ ಕೂಡ ನೀವು ಇರ್ಬೋದು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಆ ರೀತಿ ಇದ್ಮೇಲೆ ಈ ಅಪ್ಪ ಏನಂತ ಯೋಚನೆ ಮಾಡ್ತಾರೆ ಅಂದರೆ ಈಗ ನಾನು ಇಷ್ಟೆಲ್ಲ ಹಣ ಖರ್ಚು ಮಾಡೋದು ಸರ ನನ್ನೊಂದು ಸಮಸ್ಯೆ ಗುಣ ಇಲ್ಲ ಅಂದರೆ ಏನು ಪ್ರಯೋಜನ, ಪರವಾಗಿಲ್ಲ ನನಗೆ ಆಪ್ರೇಷನೇ ಬೇಡ ಅಂತ ಮನೇಲೇ ಇದ್ಬಿಟ್ಟಿರ್ತಾರೆ. ಸೊ ಆ ಒಂದು ಸಮಸ್ಯೆಗೆ ಪ್ರತಿದಿನ ಏನು ಮಾಡ್ತಾರೆ ಅಂದರೆ 5 ರಿಂದ 10 ಮಾತ್ರೆ ಪ್ರತಿದಿನ ಅಪ್ಪ ಏನು ಮಾಡ್ತಾರೆ ಅಂದರೆ ಬೆಳಗಿಂದ ಸಂಧಾನಕ್ಕೆ ಮಾತ್ರೆನ ಸೇವಿಸ್ತಾ ಬರ್ತಾ ಇರ್ತಾರೆ. ಸೊ ಈ ಒಂದು ಸೇವಿಸ್ತಾ ಬರ್ತಾ ಇರಬೇಕಾದ್ರೆ ಪ್ರತಿಯೊಂದು 1 ಅವರ್ಗೂ ಕೂಡ ಏನು ಮಾಡ್ತಾರೆ ಒಂದು ಮಾತ್ರೆ ತಿನ್ಬೇಕು. ಯಾಕಂದರೆ ಒಂದು ಪೇನ್ ಅವ್ರ ಕೈಲಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಈ ರೀತಿ ಇರುತ್ತೆ. ಅವ್ರಿಗೆ ಏನು ಮಾಡಿದೆ ಅಂದರೆ ಒಂದು ಅಪ್ಪ ಸರಕಾರಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿ ನಾವು ಕೂಡ ಹೋಗ್ತಾ ಇದ್ದೀವಿ, ನನ್ನೊಂದು ನೋವು ಏನಿದೆಯೋ ಅದು ಪ್ರತಿ ನನಗೆ ಸಾಲ್ವ್ ಆಗ್ತಾ ಬರ್ತಾ ಇದೆ ಅಂತ ಬೇಕಾದ್ರೆ ಗುಣ ಆಗ್ತಾ ಬರ್ತಾ ಇದೆ. ಈಗ ನನಗೊಂದು ಮಂಡಿ ನೋವು ಇತ್ತು, ಆ ಮಂಡಿ ನೋವು ನನಗೆ ಆದಷ್ಟು ಬೇಗ ನನಗೆ ರಿಲೀಫ್ನೆಸ್ ಸಿಕ್ಕಿದೆ. ನಿಮಗೆ ಈ ಒಂದು ಸಮಸ್ಯೆ ನಿಮಗೆ 12 ವರ್ಷದಿಂದ ಇದೆ ಅಲ್ವಾ. ಸೊ ಈ ಒಂದು ಸಮಸ್ಯೆ ನೀವು ಇಲ್ಲಿ ಬರಬೇಕಾದ್ರೆ ನಿಮಗೂ ಕೂಡ ಬೆಸ್ಟಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದರಿಂದ ನೀವು ಒಂದ್ಸರಿ ಪ್ರಯತ್ನ ಪಡಿ ಅಂತ ಹೇಳಿರ್ತಾರೆ. ಆ ಅಪ್ಪ ಮೊದಲಿನ ದಿನ ಬರಬೇಕಾದ್ರೆ ಸರ್ ಆಯಿತು, ಮೊದಲಿನ ದಿನ ಹೇಳ್ತಾರೆ. ಮೊದಲಿನ ದಿನ ಹೇಳ್ಬೇಕಾದ್ರೆ ಯಾರು ಕೂಡ ನಂಬಲ್ಲ, ನಾನು ಇಷ್ಟೆಲ್ಲ ಹಣ ಖರ್ಚು ಮಾಡಿದ್ದೀನಿ, ಇಲ್ಲೆಲ್ಲ ತೋರಿಸಿದ್ದೀನಿ, ಇಷ್ಟೆಲ್ಲ ಮಾತ್ರ ತಿಂದಿದ್ದೀನಿ, ಅದು ನನ್ನ ಸಮಸ್ಯೆ ಗುಣ ಆಗಿಲ್ಲ, ಅದನ್ನು ಅಲ್ಲಿ ಹೋಗ್ಬೇಕಾದ್ರೆ ಆ ಒಂದು ಸಮಸ್ಯೆ ಗುಣ ಆಗುತ್ತಾ ಅಂತೇಳಿ. ಸೊ ಒಂದು ಅಪನಂಬಿಕೆ ಇರುತ್ತೆ. ಸರ್ ಆಯಿತು ಇಷ್ಟೆಲ್ಲ ಹೇಳಿದಾರಲ್ವ, ನಾವು ಒಂದು ಬಾರಿ ಹೋಗಿ ಅಲ್ಲಿ ನೋಡುವಾಗ ಏನಾಗುತ್ತೋ ಅಂತೇಳಿ ಮಾಡಿದ್ರೆ ಅಪ್ಪ ಏನು ಮಾಡ್ತಾರೆ ಮೊದಲಿನ ದಿನ ಬರ್ತಾರೆ. ಸೊ ಅವ್ರನ್ನ ಮೊದಲಿನ ದಿನ ಕರ್ಕೊಂಡು ಬರಬೇಕಾದ್ರೆ 4 ಜನ ಕರ್ಕೊಂಡು ಬರ್ತಾರೆ. ಸೊ ಒಂದು 4 ಜನ ಕರ್ಕೊಂಡು ಬರೋವಾಗ ಕೂಡ ಅವ್ರ ಕೈಲಿ ನಡಿಲಿಕ್ಕೆ
ಸಾಧ್ಯ ಆಗೋದಿಲ್ಲ. ಕಾರಣ ಏನಪ್ಪ ಅಂದರೆ ಆ ಒಂದು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆ. ಆ ಒಂದು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರುವಾಗ ಏನಂತಾರೆ ಅವರಿಗೆ ಬಂದು ಈ ಒಂದು ಸೊಂಟದಿಂದ ಕೆಳಭಾಗಕ್ಕೆ ಬಂದು ಏನಂತಂದರೆ ಸ್ಟ್ರೆಂತ್ ಇಲ್ಲ, ಅಂದರೆ ನಿಂತ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ, ಕೂತ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಆ ಒಂದು ಸಮಸ್ಯೆನ ಬಂದು ಅನುಭವಿಸ್ತಾ ಇದ್ರು. ಅವ್ರು ಮೊದಲ ದಿನ ಬಂದು ಎಂಟ್ರಿ ಆಗಬೇಕಾರೆ ಅಂತಂದರೆ ಆ 4 ಜನರದ್ದು ಕೂಡ ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ಅದೇ ರೀತಿ ಬಂದು ಏನು ಮಾಡ್ತಾರೆ, ಈ ಮಂಡಿಗಾರ ಉಗುಲಿ 2 ಕೈನ ಏನು ಮಾಡ್ತಾರೆ, ಈ ರೀತಿ ಹಾಕೊಂಡು ಬರ್ತಾ ಇರ್ತಾರೆ. ಸೊ ಅವ್ರು ಬಂದು ಮೇಲ್ಗಡೆಯಿಂದ ಕೆಳಗಡೆ ಬರೋಷ್ಟರಲ್ಲಿ ಬಂದಿರ್ತಾರೆ 45 ಮಿನಿಟ್ಸ್ ತೊಗೊಂಡಿರ್ತಾರೆ. ಅಂದರೆ ಒಂದು 10 ಮೆಟ್ಲು ಇಳಿಯೋದಕ್ಕೆ ಒಂದು 45 ಮಿನಿಟ್ಸ್ ಬಂದು ತೊಗೊಂಡಿರ್ತಾರೆ ಅಪ್ಪ ಬಂದು. ಸೊ ಈ ರೀತಿ ಇದ್ಮೇಲೆ ಮೊದಲೇ ಬಂದು ಅವ್ರು ಕೂತ್ಕೊಂಡು ನಾವು ತಿಳಿಸ್ತೀವಿ ಆ ಒಂದು ಸಮಸ್ಯೆದ ಬಗ್ಗೆ. ನೆಕ್ಸ್ಟ್ ರೀತಿ ನಾವು ಏನು ಥೆರಪಿ ಕೊಡ್ತೀವಿ ಅದ್ರ ಬಗ್ಗೆ ಕೂಡ ತಿಳಿಸ್ತೀವಿ. ಅವ್ರು ಮೊದಲಿಂದ ಥೆರಪಿ ಮಾಡಬೇಕಾದ್ರೆ ಅಪ್ಪ ಬಾಯಿಂದ ಒಂದು ಮಾತು ಬರುತ್ತೆ, ನಾ ಇವಾಗ 12 ವರ್ಷದಿಂದ ನಾನು ಏನು ಸಮಸ್ಯೆ ಪಡ್ತಾ ಇದ್ನೋ ನನಗೆ ಇವಾಗ ಬಂದು ಪರವಾಗಿಲ್ಲ ಅಂತಂದ್ರೆ ಬೇಕಾದ್ರೆ ನಾನೊಂದು ಎಷ್ಟೋ ನೋವುಗಳು ಬಂದು ಸ್ವಲ್ಪ ಇವಾಗ ಸಾಲ್ವ್ ಆಗ್ತಾ ಇದೆ ಅಂತ ಬಂದು ಮೊದಲನೇ ದಿನ ಬಂದು ಅಪ್ಪ ಬಂದು ಹೇಳ್ತಾರೆ. ಸೊ ಆ ರೀತಿ ಇದ್ಮೇಲೆ ಬಂದು ಅವರು 3 ದಿನ ಬಂದು ರೆಗ್ಯುಲರ್ಗೆ ಬರ್ತಾರೆ. ಆ 3 ದಿನ ರೆಗ್ಯುಲರ್ಗೆ ಬರುವಾಗ ಏನಾಯ್ತಂದರೆ ಫಸ್ಟ್ ಡೇ ಬರುವಾಗ 4 ಜನ ಬಂದು ಅವ್ರನ್ನ ಬಂದು ಕರೆದುಕೊಂಡು ಬರ್ತಾರೆ. ಆ 3 ದಿನ ಆದ ನಂತರ ಬಂದು ಅವ್ರನ್ನ ಕರ್ಕೊಂಡು ಬರ್ಬೇಕಾದ್ರೆ ಒಬ್ಬರು ಮಾತ್ರ ಬಂದು ಇರ್ತಾರೆ, ಜೊತೆಲಿ 3 ದಿನ ಇರೋದಿಲ್ಲ. ಕಾರಣ ಏನಪ್ಪ ಅಂತ ಹೇಳ್ಬೇಕಾದ್ರೆ ಆ 3 ದಿನದಲ್ಲಿ ಬಂದು ಅವ್ರಿಗೆ ಬೆಸ್ಟಾಗಿ ಅಂತಂದರೆ ಅವ್ರೊಂದು ಸಮಸ್ಯೆ ಬಂದು ಸಾಲ್ವ್ ಆಗ್ತಾ ಬರ್ತಾ ಇದೆ. ನೆಕ್ಸ್ಟ್ ಅದೇ ರೀತಿ ಬಂದು ಅಂತಂದರೆ ಆ 3 ದಿನದಲ್ಲಿ ಒಬ್ಬರು ಮಾತ್ರ ಬಂದು ಕರ್ಕೊಂಡು ಬರ್ತಾ ಇದ್ರು. ಅದೇ ರೀತಿ ಒಂದು ವಿತಿನ್ ಒಂದು 10 ಡೇಸ್ ಬಂದು ಕಂಟಿನ್ಯೂಸ್ ಆಗಿ ಬಂದಿರ್ತಾರೆ. ಆ ಒಂದು 10 ಡೇಸ್ ಕಂಟಿನ್ಯೂಸ್ ಆಗಿ ಬರಬೇಕಾದ್ರೆ ಆ ಒಬ್ಬರು ಕರ್ಕೊಂಬರೋರು ಕೂಡ ಬಂದು ಇವಾಗ ಅವ್ರ ಅವಶ್ಯಕತೆ ಕೂಡ ಇಲ್ಲ. ಇವಾಗ ಏನು ಮಾಡ್ತಾ ಅಂದರೆ ಅವರೊಂದು ಸ್ವಂತ ಸಪೋರ್ಟಿಂದ ಏನು ಮಾಡ್ತಾ ಅಂದರೆ ಒಬ್ಬರನ್ನೇ ಬಂದು ನಡ್ಕೊಂಡು ಕೂಡ ಬಂದು ಬರ್ತಾ ಇದ್ದಾರೆ. ಸೊ ಈ ಒಂದು ರಿಸಲ್ಟ್ ಬಂದು ಎಲ್ಲಿ ಸಿಕ್ಕಿದೆ ಅಂತ ಬೇಕಾದ್ರೆ ಸೆರೆಕೆರೆಯಲ್ಲಿ ಅವರೊಂದು ಸಮಸ್ಯೆ ಬಂದು ಪ್ರತಿದಿನ ಅಂತಂದರೆ ಸಾಲ್ವ್ ಆಗ್ತಾ ಬರ್ತಾ ಇದೆ. ಸೊ ಈ ಒಂದು ಅವ್ರಿಗೆ ಬಂದು ಆ ಒಂದು ಸ್ಪೈನಲ್ ಕಾರ್ಡ್ ಸಮಸ್ಯೆ ಇರುವಾಗ ಏನಂತಂದರೆ 12 ವರ್ಷದಿಂದ ಈ ಒಂದು ಸಮಸ್ಯೆ ಇದೆ. ಸೊ ಈ ಒಂದು 12 ವರ್ಷದಕ್ಕೂ ಮುಂಚಿದಾಗ ಏನು ಮಾಡ್ತಾರೆ, ಅವ್ರು ಬಂದು ಜಾಬಿಗೆ ಬಂದು ಹೋಗ್ತಾ ಇದ್ರು. ಸೊ ಒಂದು ಜಾಬಿಗೆ ಹೋಗಬೇಕಾದ್ರೆ ನೈಟ್ ಶಿಫ್ಟ್ ಮತ್ತು ರೀತಿ ಬಂದು ಮಾರ್ನಿಂಗ್ ಶಿಫ್ಟ್ ಕೂಡ ಬಂದು ಮಾಡ್ತಾ ಇದ್ರು. ಆ ಒಂದು ಸಮಸ್ಯೆ ಬಂದ ಮೇಲೆ ಅವ್ರ ಒಂದು ಕೆಲಸನ ಕೂಡ ಬಂದು ಕೈ ಬಿಟ್ಟು ಹೋಯ್ತು. ಯಾಕಂತ ಹೇಳ್ಬೇಕಾದ್ರೆ ಇವಾಗ ಕೆಲಸದ ಕಡೆ ನೋಡೋದ ಇಲ್ಲ, ಅವ್ರ ಒಂದು ಸಮಸ್ಯೆ ಬಗ್ಗೆ ನೋಡೋದ, ಇಲ್ಲಾಂದ್ರೆ ಅವ್ರ ಸಂಸಾರದ ಬಗ್ಗೆ ಬಂದು ನೋಡೋದ ಆ ರೀತಿ ಇತ್ತು. ಆದರೆ ಈ ಒಂದು ಸೆರೆಕೆರೆ ಬಂದ ಮೇಲೆ ಕೇವಲ 10 ದಿನದಲ್ಲಿ ಬಂದಿರ್ತಾರೆ ಆ ಒಂದು ಸಮಸ್ಯೆ ಬಂದು ಸಾಲ್ವ್ ಆಗ್ತಾ ಬರ್ತಾ ಇದೆ. ಆ ಒಂದು ಸಾಲ್ವ್ ಆಗ್ಬೇಕಾರೆ ಅಂತಂದರೆ 10 ದಿನದಲ್ಲಿ ಒಳಗಡೆ ಬಂದು ಅಂತಂದರೆ ಅವ್ರು ಮತ್ತೆ ಏನೊಂದು ಕೆಲಸನ ಬಂದು ಕೈ ಬಿಟ್ಟು ಹೋಗಿತ್ತು, ಮತ್ತೆ ಆ ಒಂದು ಕೆಲಸ ಬಂದು ಅವ್ರಿಗೆ ಮತ್ತೆ ಬಂದು ಸಿಕ್ಕಿದೆ. ಇವಾಗ ಏನು ಮಾಡ್ತಾರೆ, ಪ್ರತಿದಿನ ಬಂದು ಆ ಒಂದು ಅಪ್ಪ ಅಮ್ಮ ಮಾಡ್ತಾರೆ ಜಾಬಿಗೆ ಬಂದು ಹೋಗ್ತಾ ಇದ್ದಾರೆ. ಇವಾಗಲೂ ಕೂಡ ಅವ್ರು ಏನು ಹೇಳ್ತಾರೆ, ಅಲ್ಲಿ ಕೆಲಸಕ್ಕೆ ಹೋಗಬೇಕಾದ್ರೆ ನೀವು ಇವಾಗ ಏನು ಥೆರಪಿ ಮಾಡ್ತಾ ಇರೋದು ನೀವು ಕಂಟಿನ್ಯೂಸ್ ಥೆರಪಿ ಮಾಡಿದ ನಂತರ ಬಂದು ನಿಮಗೆ ಕಂಪ್ಲೀಟ್ ನಿಮಗೆ ಗುಣ ಆಯಿತಾ, ಆನಂತರ ನೀವು ಥೆರಪಿ ಅಂದರೆ ಜಾಬಿಗೆ ಬನ್ನಿ ಅಂತ ಹೇಳ್ಬೇಕು. ಇಲ್ಲ ಈಗ ನನಗೆ ಎಷ್ಟೋ ಒಂದು ನನಗೆ ಗುಣ ಆಗಿದೆ ಅಂತ ಅಪ್ಪ ಬಂದು ಈ ಒಂದು ವಿಷಯನ ಬಂದು ಹೇಳಿದ್ದಾರೆ. ನೆಕ್ಸ್ಟ್ ಅದೇ ರೀತಿ ಬಂದು ಅವರು ಮೊದಲು ಯಾವ ರೀತಿ ಸೆರೆಕೆರೆ ಬರುವಾಗ ಯಾವ ರೀತಿ ಬಂದರು, ನೆಕ್ಸ್ಟ್ ಅದೇ ರೀತಿ ಬಂದು ವಿತಿನ್ 10 ಡೇಸಲ್ಲಿ ಬಂದು ಅವ್ರಿಗೆ ಏನು ರಿಸಲ್ಟ್ ಸಿಕ್ಕಿದೆ ಆ ಒಂದು ವೀಡಿಯೋ ನಿಮ್ಮ ಒಂದು ಕಣ್ಣು ಮುಂದೆ ಇರುತ್ತೆ. ನೆಕ್ಸ್ಟ್ ಅದೇ ರೀತಿ ಬಂದು ಈ ಒಂದು ವೀಡಿಯೋನ ಬಂದು ಏನಕ್ಕೋಸ್ಕರ ಹಾಕ್ತಾ ಇದ್ದೀವಿ ಅಂತ ಹೇಳ್ಬೇಕಾದ್ರೆ ಈಗ ತುಂಬ ಜನ ಅಪ್ಪ ಅಮ್ಮದಿರ್ಬೋದು, ತುಂಬ ಜನ ಚಿಕ್ಕ ಮಕ್ಕಳಿಂದ ಬಂದು ವಯಸ್ಸಾದ ತನಕ ನಾನಾ ರೀತಿ ಸಮಸ್ಯೆಗಳು ಬಂದು ಬರ್ತಾ ಇದೆ. ಆ ರೀತಿಯಿಂದ ಬಂದು ಈಗ ನಾವು ಎಲ್ಲೇ ಹೋಗ್ಬೇಕಾದ್ರೆ ಆ ಒಂದು ಸಮಸ್ಯೆಗಳನ್ನ ಬಂದು ಗುಣಪಡಿಸಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಇಷ್ಟೊತ್ತು ಬಂದು ಆ ಒಂದು ತಂದೆಯ ವೀಡಿಯೋನ ಬಂದು ಎಲ್ಲರೂ ಕೂಡ ಬಂದು ನೋಡಿರ್ತೀರ. ಈ ಒಂದು ವೀಡಿಯೋನ ಬಂದು ಏನಕ್ಕೋಸ್ಕರ ಬಂದು ನಿಮ್ಮೊಂದು ಕಣ್ಣು ಮುಂದೆ ನಾವು ತೋರಿಸ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಒಂದು ಅವೇರ್ನೆಸ್. ಸೊ ಈ ಒಂದು ಅವೇರ್ನೆಸ್ ಅಂತ ಹೇಳ್ಬೇಕಾದ್ರೆ ಈಗ ನಮ್ಮ ಒಂದು ಸೆರೆಕೆರೆಯಲ್ಲಿ ಬಂದು ಏನಕ್ಕೋಸ್ಕರ ಒಂದು ಫ್ರೀಯಾಗಿ ಒಂದು ಥೆರಪಿ ಕೊಡ್ತಾ ಇದ್ದೀರಾ ಅಂತ ಎಲ್ಲರಿಗೂ ಒಂದು ಡೌಟ್ಸ್ ಇರುತ್ತೆ. ಸೊ ಆ ಒಂದು ಡೌಟ್ಸ್ ಇರಬೇಕಾದ್ರೆ ಏನಪ್ಪ ಅಂದರೆ ಈಗ ನಮ್ಮೊಂದು ಭಾರತ ದೇಶದಲ್ಲಿ ಬಂದು 70% ಅಷ್ಟೇನಿದ್ರೆ ಆ ಒಂದು ಜನಸಂಖ್ಯೆ ಬಂದಿದ್ದಾರೆ ಆ ಒಂದು ಬಡವರಿದ್ದಾರೆ ಅಂತ ಹೇಳ್ಬೇಕಾದ್ರೆ ತುಂಬ ಜನ ಬಂದು ವಯಸ್ಸರಿದ್ದಾರೆ. ಅವ್ರ ಕೈಯಿಂದ ಬಂದು ದುಡಿದು ತಿನ್ನಷ್ಟು ಅವ್ರ ದೇಹದಲ್ಲಿ ಬಂದು ಶಕ್ತಿತನ ಅನ್ನೋದಿಲ್ಲ. ಇನ್ನು 30% ಮಾತ್ರ ನಮ್ಮ ಕೈಲಿ ಬಂದು ಈ ಒಂದು ವಿಷಯ ಬಂದು ಆಗುತ್ತೆ, ನಮ್ಮ ಕೈಲಿ ದುಡಿಯೋದಕ್ಕಾಗುತ್ತೆ, ನಮ್ಮ ಕೈಲಿ ತಿನ್ನೋದಕ್ಕೆ ಮಾತ್ರ ಬಂದು ಸಾಧ್ಯ ಆಗುತ್ತೆ ಅಂತ ಒಂದು ಇದ್ದಾರೆ. ಇನ್ನು 70% ಏನಾಗಬೇಕಂದ್ರೆ ತುಂಬ ಜನ ಒಂದು ವಯಸ್ಸಾದ ಇದ್ದಾರೆ, ಅವ್ರಿಗೆ ಮನೆ ಮಟ್ಟ ಇಲ್ಲ. ಸೊ ಅದೇ ರೀತಿ ಒಂದು ನಾನಾ ರೀತಿ ಸಮಸ್ಯೆಗಳು ಬಂದು ಕಷ್ಟಪಡ್ತಾ ಬರ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ಬಂದು ಒಂದು ಸೆರೆಕೆರೆ. ಸೊ ಅವ್ರಿಗೆ ಬಂದು ಒಂದು ಸಮಸ್ಯೆ ಬಂದ ಮೇಲೆ ಅವರಿಗೆ ಬಂದು ಹಾಸ್ಪಿಟ್ಲಿಗೆ ಬಂದು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳ್ಬೇಕಾದ್ರೆ ಅವರು ದುಡಿಯೋದಕ್ಕೆ ಬಂದು ಅವ್ರ ದೇಹದಲ್ಲಿ ಬಂದು ಶಕ್ತಿತನ ಅನ್ನೋದು ಇರೋದಿಲ್ಲ. ಆ ರೀತಿ ಇದ್ಮೇಲೆ ಅವ್ರ ಕೈಲಿ ಬಂದು ಹಣ ಹೇಗೆ ಬರುತ್ತೆ? ಸೊ ಈಗ ನಮಗೆ ಬಂದು ನಾರ್ಮಲ್ ಆಗಿದ್ದೀವಿ, ಈಗ ನಮ್ಮೊಂದು ಸಮಸ್ಯೆ ಬಂದರೆ ನಾವು ಡೈರೆಕ್ಟಿಗೆ ಬಂದು ಹಾಸ್ಪಿಟ್ಲಿಗೆ ಹೋಗಿ ನಾವು ಒಂದು ಚಿಕಿತ್ಸೆನ ಒಂದು ಪಡ್ಕೊಳ್ಬೋದು. ಆದರೆ ವಯಸ್ಸವ್ರಿಗೋಸ್ಕರ ಒಂದು ಸೆರೆಕೆ. ಸೊ ಈ ಒಂದು ಸೆರೆಕೆರೆನ ಬಂದು ಎಲ್ಲರೂ ಕೂಡ ಒಂದು ವಿಸಿಟ್ ಮಾಡಿ. ನೆಕ್ಸ್ಟ್ ಅದೇ ರೀತಿ ಬಂದು ಈಗ ಒಬ್ಬ ವ್ಯಕ್ತಿಗೆ ಒಂದು ಸಮಸ್ಯೆ ಬಂದ ಮೇಲೆ ಅಂತ ಹೇಳ್ಬೇಕಾದ್ರೆ ಆ ವ್ಯಕ್ತಿಗೆ ಒಂದು ಹೃದಯ ಸಮಸ್ಯೆನೋ ಇಲ್ಲ ಒಂದು ಬ್ರೈನ್ ಟ್ಯೂಮರೋ ಇಲ್ಲ ಒಂದು ಸ್ಟ್ರೋಕೋ ಇವಾಗ ಏನೋ ಒಂದು ಸಮಸ್ಯೆ ಬರಬೇಕಾದ್ರೂ ಕೂಡ ನಿಮ್ಮೊಂದು ಹಾಸ್ಪಿಟ್ಲಿಗೆ ಬಂದು ಏನು ಹೇಳ್ತಾರೆ ಹೇಳ್ಬೇಕಾದ್ರೆ 3 ವಿಷಯಗಳು ಬಂದು ಫಸ್ಟ್ ಹೇಳ್ತಾರೆ. ಏನಪ್ಪ ಅಂತ ಹೇಳ್ಬೇಕಾದ್ರೆ ನಿಮಗೆ ಬಂದು ನಿಮ್ಮೊಂದು ಹಾರ್ಟ್ ಸಮಸ್ಯೆ ಬಂದು ತುಂಬಾ ಕಠಿಣವಾಗಿದೆ, ಓಕೆನಾ, ನಿಮ್ಮೊಂದು ಪ್ರಾಬ್ಲಮ್ ನಮಗೆ ಬಂದು ಅರ್ಥ ಆಗುತ್ತೆ ಬಂದು ಮೊದಲನೇ ವಿಷಯ ಬಂದು ಹೇಳ್ತಾರೆ. ನೆಕ್ಸ್ಟ್ ಅದೇ ರೀತಿ ಬಂದು ಇವರ ಪ್ರಾಬ್ಲಮ್ ಬಂದ್ಬಿಟ್ಟು ತುಂಬಾ ಸೀರಿಯಸ್ ಆಗಿದೆ, ನಿಮ್ಮೊಂದು ಸಮಸ್ಯೆ ಅಂದರೆ ತುಂಬಾ ಸೀರಿಯಸ್ ಆಗಿದೆ, ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಂದು ಮಾಡ್ತೀವಿ ಅಂತೇಳಿ. ಆನಂತರ 3ನೇ ವಿಷಯ ಹೇಳ್ತಾರೆ ಏನಪ್ಪ ಅಂತ ಹೇಳ್ಬೇಕಾದ್ರೆ ಈಗ ನೀವು ಒಂದು ಏನು ಒಂದು ಸಮಸ್ಯೆ ಇದೆಯೋ ಆ ಒಂದು ಸಮಸ್ಯೆ ಗುಣಪಡಿಸಲಿಕ್ಕೆ ಬಂದು ನಮ್ಮೊಂದು ಟ್ರೀಟ್ಮೆಂಟ್ ಏನಿದೆಯೋ ಅದು ತುಂಬಾ ಕಾಸ್ಟ್ಲಿ ಅಂತೇಳಿ.
ಸೊ ಈ ಒಂದು ವಿಷಯನೇ ಬಂದು ಹಾಸ್ಪಿಟಲ್ ಏನು ಮಾಡ್ತಂದರೆ ಮೊದಲಾಗಿ ಬಂದು ಹೇಳ್ತಾರೆ, ಈಗ ನಾವು ಅಷ್ಟೆಲ್ಲ ಹಣ ಖರ್ಚು ಮಾಡೋರು ಕೂಡ ನಮ್ಮೊಂದು ಸಮಸ್ಯೆ ಬಂದು ಗುಣ ಆಗುತ್ತಾ, ನಿಮ್ಮಲ್ಲಿ ಒಂದು ಕ್ವಶನ್ ಇಟ್ಕೊಳ್ಳಿ. ನೆಕ್ಸ್ಟ್ ರೀತಿ ಬಂದು ಇವಾಗ ನಮ್ಮ ಹತ್ರ ಒಂದು ಹಣ ಇಲ್ಲ, ಆ ಒಂದು ಸಮಸ್ಯೆ ನಾವು ಒಂದು ಗುಣಪಡಿಸ್ಕೊಳ್ಬೇಕು. ಈ ರೀತಿ ಇದ್ಮೇಲೆ ನಾವು ಬ್ಯಾಂಕಲ್ಲಿ ಹೋಗಿ ಒಂದು ಹಣ ತೊಗೊಳ್ಬೇಕಾದ್ರೆ ಅಲ್ಲೂ ಕೂಡ ಒಂದು 3 ಸ್ಟೇಟ್ಮೆಂಟ್ ಹೇಳ್ತಾರೆ. ಏನಪ್ಪ ಅಂತ ಹೇಳ್ಬೇಕಾದ್ರೆ, ಈಗ ಮೊದಲಾಗಿ ನೀವು ಬ್ಯಾಂಕ್ ಹೋಗ್ಬೇಕಾದ್ರೆ ರೂಲ್ಸ್ ಅಂತ ಹೇಳ್ತಾರೆ. ಅಂತ ಹೇಳ್ಬೇಕಾದ್ರೆ ನಮ್ಮಲ್ಲಿ ಏನು ರೂಲ್ಸ್ ಇದೆಯೋ ಆ ಒಂದು ರೂಲ್ಸ್ ಒಂದು ಇರುತ್ತೆ ಅಂತ ಹೇಳಿ. ನೆಕ್ಸ್ಟ್ ರೀತಿ ಬಂದು ನಿಮ್ಮೊಂದು ಸಮಸ್ಯೆ ಬಂದು ನಮಗೆ ಅರ್ಥ ಆಗುತ್ತೆ ಅಂತ ಹೇಳ್ಬೇಕು, ನಿಮ್ಮೊಂದು ಕಷ್ಟ ಬಂದು ನಮಗೆ ಅರ್ಥ ಆಗುತ್ತೆ, ಆದರೆ ನಮ್ಮೊಂದು ರೂಲ್ಸ್ ಏನಿದೆ ಅದನ್ನು ಒಂದು ಫಾಲೋ ಮಾಡಬೇಕಂತ 2ನೇ ವಿಷಯ ಹೇಳ್ತಾರೆ. ಈ 3ನೇ ವಿಷಯ ಏನಪ್ಪ ಅಂತ ಹೇಳ್ಬೇಕಾದ್ರೆ, ನಿಮಗೆ ಬಂದು ಹಣ ಬಂದು ನಾವು ಕೊಡ್ತೀವಿ, ಕೊನೆ ಪಕ್ಷ ನೀವು ಒಂದು ಹಣನ ಬಂದು ರಿಟರ್ನ್ ಕೊಟ್ಟಿಲ್ಲ ಅಂತ ಹೇಳ್ಬೇಕಾದ್ರೆ ನಿಮ್ಮ ಒಂದು ವಸ್ತು ಏನಿದೆಯೋ ಅಂದರೆ ನಿಮ್ಮ ಒಂದು ಜಮೀನು ಏನಿದೆಯೋ ಆ ಒಂದು ನಿಮ್ಮ ಹೆಸರಲ್ಲಿ ಏನಿದೆಯೋ ಅದನ್ನು ಬಂದು ನಮ್ಮ ವಶಕ್ಕೆ ಬಂದು ಪಡ್ಕೊಳ್ತೀವಿ ಅಂತ ಬಂದು ಆ ಒಂದು 3 ವಿಷಯನ ಬಂದು ಬ್ಯಾಂಕಲ್ಲಿ ಬಂದು ಹೇಳ್ತಾರೆ. ಅಂದರೆ ಫಸ್ಟ್ ನಿಮಗೆ ಡಾಕ್ಟರ್ ವೈದ್ಯರ ಕಡೆಯಿಂದ ಏನು ಬರುತ್ತೆ ಅಂದರೆ ಈ 3 ಸ್ಟೇಟ್ಮೆಂಟ್ ಬರುತ್ತೆ. ನೆಕ್ಸ್ಟ್ ರೀತಿ ಬಂದು ನೀವು ಬ್ಯಾಂಕ್ ಹೋಗ್ಬೇಕು ನೋಡಿ, ಈ ಒಂದು 3 ಸ್ಟೇಟ್ಮೆಂಟ್ ಕೂಡ ನಿಮಗೆ ಬರುತ್ತೆ. ಆದರೆ ಈ ಒಂದು ಸರಕಾರಿ ಸಂಸ್ಥೆಯಲ್ಲಿ ಬಂದು ನಿಮಗೆ 3 ಸ್ಟೇಟ್ಮೆಂಟ್ ಬಂದು ಏನು ಕೊಡ್ತಾರೆ ಅಂತ ಹೇಳ್ಬೇಕಾದ್ರೆ, ಇವಾಗ ಸರಕಾರಿ ಬಂದು ಹೇಳ್ತಕ್ಕಂಥದ್ದು ಮೊದಲನೇ ಮಾತು ಯಾವುದು ಅಂತ ಹೇಳ್ಬೇಕಾದ್ರೆ, ನಿಮಗೆ ನೀವೇ ಒಬ್ಬರು ಬೆಸ್ಟ್ ಡಾಕ್ಟರ್ ಅಂತ ಹೇಳಿ. ಯಾಕಂತ ಹೇಳ್ಬೇಕಾದ್ರೆ ನಿಮ್ಮೊಂದು ಸಮಸ್ಯೆ ನೀವು ಬಂದು ಗುಣಪಡಿಸ್ಕೊಳ್ಳೋದಕ್ಕೆ ನೀವೊಬ್ಬರು ಬಂದು ಬೆಸ್ಟ್ ಡಾಕ್ಟರ್ ಅಂತ ಹೇಳಿ. ನೆಕ್ಸ್ಟ್ ರೀತಿ ಒಂದು ಸರಕಾರಿ ಹೇಳುತ್ತೆ, ನಿಮ್ಮೊಂದು ಹಾಸ್ಪಿಟಲ್ ಯಾವ್ದು ಬೇಕಾದ್ರೆ ನಿಮ್ಮೊಂದು ಕಿಚನ್, ಓಕೆ, ನಿಮಗೊಂದು ಹಾಸ್ಪಿಟಲ್ ಬಂದು ನಿಮ್ಮೊಂದು ಬೆಸ್ಟ್ ನಿಮ್ಮೊಂದು ಕಿಚನ್ ಅಂತ ಹೇಳಿ. ಸೊ ಯಾಕಂತ ಹೇಳ್ಬೇಕಾದ್ರೆ ಇವತ್ತು ದಿನ ನಾವು ಏನು ರೆಡಿ ಮಾಡಬೇಕು, ಏನು ಆಹಾರ ಸೇವಿಸಬೇಕು ಅದೆಲ್ಲ ಬಂದು ಆ ಒಂದು ಕಿಚನ್ ರೂಮಲ್ಲಿ ಬಂದು ಆಗುತ್ತೆ. ಅದು ನಿಮ್ಮೊಂದು ಬೆಸ್ಟ್ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು. ಇವತ್ತು ದಿನ ಬಂದು ನಿಮಗೊಂದು ಬೆಸ್ಟ್ ಮೆಡಿಸಿನ್ ಯಾವುದು ಅಂತ ಹೇಳ್ಬೇಕಾದ್ರೆ ನೀವು ಪ್ರತಿದಿನ ಸೇವಿಸ್ತಕ್ಕಂಥ ಒಂದು ಫುಡ್. ಯಾಕಂತ ಹೇಳ್ಬೇಕಾದ್ರೆ ಈಗ ನಾವು ಪ್ರತಿದಿನ ಸೇವಿಸ್ತಕ್ಕಂಥ ಫುಡ್ ಬಂದು ನಮಗೆ ನ್ಯಾಚುರಲ್ ಆಗಿದೆಯಾ, ಈಗ ನಾವು ಯಾವುದರಿಂದ ನಮಗೆ ಸಮಸ್ಯೆ ಬರ್ತದೆ ಅಂತ ಹೇಳ್ಬೇಕಾದ್ರೆ ನಾವು ತಿಂತಕ್ಕಂಥ ಆಹಾರದಿಂದ ಒಂದು ಸಮಸ್ಯೆ ಅನ್ನೋದು ಬರ್ತಾ ಇದೆ. ಈಗ ಸರಕಾರಿ ಒಂದು ಮಾತು ಹೇಳಿದ ಏನಪ್ಪ ಅಂತ ಹೇಳ್ಬೇಕಾದ್ರೆ, ನಿಮಗೆ ನೀವೇನೇ ಒಬ್ಬ ಬೆಸ್ಟ್ ಡಾಕ್ಟರ್. ನೆಕ್ಸ್ಟ್ ಅದೇ ರೀತಿ ಬಂದು ನಿಮ್ಮೊಂದು ಕಿಚನ್ ರೂಮಲ್ಲಿ ನಿಮಗೊಂದು ಬೆಸ್ಟ್ ಒಂದು ಹಾಸ್ಪಿಟಲ್ ಅಂತ ಹೇಳಿ. ನೆಕ್ಸ್ಟ್ ಅದೇ ರೀತಿ ಬಂದು ಹೇಳ್ತದೆ ಸರಕಾರಿ ಇನ್ನೊಂದು ಮಾತು ಹೇಳ್ತಾ ಇದೆ ಕಡಿಸಿ. ಇವಾಗ ಏನೇನು ಹೇಳ್ಬೇಕಾದ್ರೆ ಆ ಒಂದು ನಿಮ್ಮೊಂದು ಮೆಡಿಸಿನ್ ಯಾವುದು ಅಂತ ಹೇಳ್ಬೇಕಾದ್ರೆ ನೀವು ತಿಂತಕ್ಕಂಥ ಒಂದು ಫುಡ್ ಅದೇನೇ ಒಂದು ಮೆಡಿಸಿನ್ ಅಂತ ಬಂದು ಹೇಳ್ತಾರೆ. ಈ ಒಂದು ಎಲ್ಲ ನಾವೊಂದು ಆಹಾರ ಸೇವಿಸ್ಬೋದು, ಅದೆಲ್ಲ ಬಂದು ನಮಗೆ ನ್ಯಾಚುರಲ್ ಆಗಿದೆಯಾ, ಎಲ್ಲ ಆಹಾರ ಕೂಡ ಏನಂದರೆ ಫೆಸ್ಟಿಜೇಜ್ ಆಗಿದೆ. ಓಕೆ, ಅದು ಯಾವ ರೀತಿ ಅಂತ ಹೇಳ್ಬೇಕಾದ್ರೆ ಎಲ್ಲದಕ್ಕೂ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಏನು ಮಾಡ್ತಂದರೆ ಎಲ್ಲ ಪದಾರ್ಥ ಸೇವಿಸುವಾಗ ಮನಸ್ಸಿನಲ್ಲಿ ಬಂದು ನಾನಾ ರೀತಿ ಸಮಸ್ಯೆ ಅನ್ನೋದು ಬರ್ತಾ ಇದೆ. ಕಾರಣ ಯಾವ ರೀತಿ ಒಂದು ಸಮಸ್ಯೆಗಳು ಬರ್ತಾ ಇದೆ ಅಂತ ಬೇಕಾದ್ರೆ 10 ಹೆಣ್ಣು ಮಕ್ಕಳು ಇರಬೇಕಾದ್ರೆ ಆ 10 ಹೆಣ್ಣು ಮಕ್ಕಳಲ್ಲಿ ಬಂದು 7 ಜನಕ್ಕೆ ಏನಂತಂದರೆ ಆ ಒಂದು PCOD ಸಮಸ್ಯೆ ಬರ್ತಾ ಇದೆ, ಗರ್ಭಕೋಶದಲ್ಲಿ ಬಂದು ಸಮಸ್ಯೆ ಬರ್ತಾ ಇದೆ, ನೆಕ್ಸ್ಟ್ ರೀತಿ ಬಂದು ಮಕ್ಕಳಾಗದಿರೋ ಸಮಸ್ಯೆ ಬರ್ತಾ ಇದೆ, ಥೈರಾಯ್ಡ್ ಸಮಸ್ಯೆ ಬರ್ತಾ ಇದೆ. ಈ ರೀತಿ ಸಮಸ್ಯೆಗಳಿಂದ ಏನು ಮಾಡ್ತಾರೆ ಆ ಒಂದು ನೋವನ್ನು ಬಂದು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಬೇಕಾದ್ರೆ ಈ ರೀತಿ ಆಹಾರ ಸೇವಿಸುವಾಗ ನಮ್ಮ ಮಧ್ಯದಲ್ಲಿ ಇರ್ತದ್ರೆ ಈ ರೀತಿ ಸಮಸ್ಯೆ ಒಂದು ಕಾಣಿಸ್ಕೊಳ್ಳುತ್ತೆ. ಈ ಒಂದು ವಿಡಿಯೋ ಏನಕ್ಕೋಸ್ಕರ ಬಂದರೆ ಒಂದು ಅವೇರ್ನೆಸ್. ಸೊ ಈ ಒಂದು ವಿಡಿಯೋ ಎಲ್ಲರೂ ಕೂಡ ಬಂದು ನೋಡ್ತಾ ಇದ್ದೀರಾ. ಸೊ ಈ ಒಂದು ವಿಡಿಯೋ ನೋಡಿ ಎಲ್ಲರೂ ಕೂಡ ಏನು ಮಾಡೈತಂದರೆ ದಯವಿಟ್ಟು ಈ ಒಂದು ವಿಡಿಯೋನ ಬಂದು ಶೇರ್ ಮಾಡಿ. ಯಾಕಂತ ಹೇಳ್ಬೇಕಾದ್ರೆ ಈ ಒಂದು ವಿಡಿಯೋ ನೀವು ಬಂದು ಶೇರ್ ಮಾಡಬೇಕಾದ್ರೆ ಇದರಿಂದ ನಿಮ್ಮ ಕೈಲಿ ಏನು ಸಾಧ್ಯ ಅಂತ ಹೇಳ್ಬೇಕಾದ್ರೆ ಒಂದು ಜೀವಕ್ಕೆ ನೀವು ಒಂದು ಜೀವನ ಬಂದು ಕೊಡ್ಬೋದು ಅಂತ ಹೇಳ್ಬೇಕಾದ್ರೆ ಈ ಒಂದು ವಿಡಿಯೋ ನೀವು ಶೇರ್ ಮಾಡಬೇಕಾದ್ರೆ ಒಂದು ಲೈಫ್ನಾಗ ಬಂದು ನೀವು ಉಳಿಸ್ತಾ ರೀತಿ. ಯಾಕಂತ ಹೇಳ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ನಾವು ಸಹಾಯ ಅಂತ ಹೇಳ್ಬೇಕಾದ್ರೆ ಒಂದು 10 ರೂಪಾಯಿನ 20 ರೂಪಾಯಿನ ಕೊಟ್ಟು ನಾವು ಒಂದು ಸಹಾಯನ ಮಾಡ್ಬೋದು. ಆದರೆ ಒಬ್ಬ ವ್ಯಕ್ತಿ ಹಾರಿಗೆ ನಾವು ಯಾರು ಕೂಡ ಬಂದು ಕೊಡಲಿಕ್ಕೆ ಆಗಲ್ಲ. ಅದರಿಂದ ಬಂದು ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಬಂದು ಶೇರ್ ಮಾಡಿ. ನೆಕ್ಸ್ಟ್ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಒಂದು ವಿಡಿಯೋನ ಬಂದು ಶೇರ್ ಮಾಡಿ. ಇಲ್ಲ ನಮ್ಮ ಕೈಲಿ ಆಗಿಲ್ಲ ಅಂತ ಹೇಳ್ಬೇಕಾದ್ರು ಕೂಡ ಬಂದು ಈ ಒಂದು ಸರಕಾರ ಬಗ್ಗೆ ಒಂದು ವಿಷಯನಾದರೂ ಕೂಡ ಬಂದು ಎಲ್ಲ ಜನಗಳಿಗೆ ಬಂದು ತಿಳಿಸಿ. ಯಾಕಂದರೆ ಈ ಒಂದು ಸರಕಾರ ಬಗ್ಗೆ ಯಾರು ಕೂಡ ಬಂದು ಅಷ್ಟರಲ್ಲಿ ಗೊತ್ತಿಲ್ಲ. ಸೊ ಈ ಒಂದು ವಿಡಿಯೋ ಏನಕ್ಕೋಸ್ಕರ ಅಂತಂದರೆ ಯಾರಿಗೆಲ್ಲ ಗೊತ್ತಿಲ್ವೋ ನೆಕ್ಸ್ಟ್ ರೀತಿ ಬಂದು ಯಾರಿಗೆಲ್ಲ ಸಮಸ್ಯೆಗಳು ಹೆಚ್ಚಿದೆಯೋ ಅವ್ರಿಗೆ ಒಂದು ವಿಡಿಯೋ ಬಂದು ತಲುಪಲಿ. ಓಕೆ, ಥ್ಯಾಂಕ್ ಯು.